ದರ್ಶನ್ ಸುಮಲತಾಗೆ ಸಂಬಂಧಿಸಿದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ಜೈಲಿನಿಂದ ಬಂದ ನಂತರ ದರ್ಶನ್ ಬಳಗಕ್ಕೆ ಬ್ರೇಕ್. ಇನ್ಸ್ಟಾದಲ್ಲೂ ಕೂಡ ಎಲ್ಲರನ್ನ ಅನ್ಫಾಲೋ ಮಾಡಿದಂತಹ ದಾಸ ಇನ್ಸ್ಟಾ ಮೂಲಕ ಮದರ್ ಇಂಡಿಯಾಗೂ ಕೂಡ ಕೋಕ್. ಸುಮಲತಾ ಮೊಮ್ಮಗನ ನಾಮಕರಣಕ್ಕೂ ದರ್ಶನ್ ಗೈರಾಗಿದ್ರು. ದರ್ಶನ್ ಜೈಲಿನಿಂದ ಬಂದ ಮೇಲೆ ನೋಡೋಕೆ ಹೋಗದಂತಹ ಸುಮಲತಾ ತಾಯಿ ಮಗನ ಬಿರುಕಿನ ಕಾರಣವೇನಿರಬಹುದು? ಹಾಗಾದ್ರೆ ಎಸ್, ಸುಮಲತಾ ಹಾಗೂ ದರ್ಶನ್ ಇವರಿಬ್ಬರ ಒಂದು ಮುನಿಸು ತಾರಕಕ್ಕೆ ಹೋಗಿದೆ ಅಂತ ಅನ್ಸುತ್ತೆ. ಸಾರ್ವಜನಿಕ ವಲಯದಲ್ಲಿ ಈ ವಿಚಾರವಾಗಿ ಚರ್ಚೆ ನಡೀತಾ ಇದೆ. ದರ್ಶನ್ ಹಂಗೆ ಸುಮಲತಾಗೆ ಸಂಬಂಧಿಸಿದಂತಹ ಇದೊಂದು ಸ್ಟೋರಿ. ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿ ಜೈಲು ಸೇರಿದ್ರು. ತದನಂತರ ಜಾಮೀನಿನ ಮೂಲಕ ಹೊರಗಡೆ ಬಂದ್ರು. ಜೈಲಿನಿಂದ ಬಂದ ನಂತರ ದರ್ಶನ್ ನೋಡಲಿಕ್ಕೆ ಸುಮಲತಾ ಹೋಗಿರ್ಲಿಲ್ಲ. ಇನ್ಸ್ಟಾದಲ್ಲೂ ಕೂಡ ದರ್ಶನ್ ಅನ್ಫಾಲೋ ಮಾಡಿದ್ರು, ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ರು. ಇನ್ಸ್ಟಾ ಮೂಲಕ ಮದರ್ ಇಂಡಿಯಾಗೂ ಕೂಡ ಒಂದು ಶಾಕ್ ಅನ್ನ ನೀಡಿದ್ರು. ಸುಮಲತಾ ಮೊಮ್ಮಗನ ನಾಮಕರಣಕ್ಕೂ ಕೂಡ ದರ್ಶನ್ ಅವರು ಗೈರಾಗಿದ್ರು. ದರ್ಶನ್ ಜೈಲಿನಿಂದ ಬಂದ ಮೇಲೆ ನೋಡೋಕೆ ಸುಮಲತಾ ಅವರು ಕೂಡ ಹೋಗಿರಲಿಲ್ಲ. ತಾಯಿ ಮಗನ ಬಿರುಕಿನ ಕಾರಣ ಏನಿರಬಹುದು ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಡೆವಿಲ್ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿರುವಂತಹ ದರ್ಶನ್, ಮೈಸೂರು ಮತ್ತು ರಾಜಸ್ಥಾನದಲ್ಲಿ ಶೂಟಿಂಗ್ ಮುಗಿಸಿರುವಂತಹ ಡೆವಿಲ್. ದರ್ಶನ್ ಸುಮಲತಾ ಒಂದಾಗೋದು ಯಾವಾಗ? ಅಮ್ಮ ಮಗನ ಒಂದೇ ವೇದಿಕೆಯಲ್ಲಿ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ದರ್ಶನ್ ಸುಮಲತಾ ಮನಸ್ತಾಪ 2 ವರ್ಷ ಮುಂದುವರಿಯಲಿದೆಯಾ? ಹಾಗಾದ್ರೆ ಇಬ್ರು ಕೂಡ ಕಡಿಮೆ ಮಾತನಾಡ್ತಾರೆ. ಇವರಿಬ್ರು ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ. ಇತ್ತೀಚಿನ ಸಂದರ್ಶನದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಈ ರೀತಿ ಹೇಳಿಕೆಯನ್ನ ನೀಡಿದೆ. ಎಸ್, ಹೌದು. ವಿಚಾರ ಏನು ಅಂತಂದ್ರೆ, ದರ್ಶನ್ ಸುಮಲತಾ ಅವರು ಮಾತನಾಡ್ಕೊಳ್ತಾ ಇಲ್ವಾ ಎನ್ನುವಂಥದ್ದು ಅನುಮಾನ ಈಗ ಸುದ್ದಿ ಆಗ್ತಾ ಇದೆ. ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ ಆಗಿ ರಾಜಸ್ಥಾನಕ್ಕೆ ತೆರಳಿ ಬ್ಯುಸಿ ಆಗಿದ್ದಾರೆ. ಡೆವಿಲ್ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದ್ದಾರೆ ದರ್ಶನ್. ಮೈಸೂರು, ರಾಜಸ್ಥಾನದಲ್ಲಿ ಶೂಟಿಂಗ್ ಅನ್ನ ಮುಗಿಸಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್. ದರ್ಶನ್ ಹಾಗೂ ಸುಮಲತಾ ಒಂದಾಗೋದು ಯಾವಾಗ ಅಂತ ಹೇಳಿ ದರ್ಶನ್ ಅಭಿಮಾನಿಗಳು, ಸುಮಲತಾ ಅಭಿಮಾನಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಮ್ಮ ಮಗನ ಒಂದೇ ವೇದಿಕೆಯಲ್ಲಿ ನೋಡಲು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ದರ್ಶನ್ ಸುಮಲತಾ ಮನಸ್ತಾಪ 2 ವರ್ಷ ಮುಂದುವರಿಬಹುದಾ ಅಂತ ಹೇಳಿ ಪ್ರಶ್ನೆ ಕೂಡ ಎದ್ದಿದೆ. ಇಬ್ರು ಕೂಡ ಕಡಿಮೆ ಮಾತಾಡ್ತಾ ಇದ್ದಾರೆ. ಅವರಿಬ್ರು ಕೂಡ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಿಲ್ಲ. ಇತ್ತೀಚಿನ ಸಂದರ್ಶನದಲ್ಲಿ ಒಂದಿಷ್ಟು ಹೇಳಿಕೆಯನ್ನು ಕೂಡ ನೀಡಲಾಗಿದೆ.